ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ಒಂದು ದಿನ ಸಮುದ್ರದ ನೀರು ಸಿಹಿಯಾದರೆ ಏನಾಗುತ್ತದೆ? ಕೇಳುವುದಕ್ಕೆ ವಿಚಿತ್ರವಾಗಿದೆ ಅಲ್ಲ, ಆದರೆ ಪ್ರಶ್ನೆ ಏನೆಂದರೆ ನಮ್ಮ ಮಹಾ ಸಮುದ್ರದ ನೀರು ಯಾಕೆ ಉಪ್ಪಾಗಿದೆ? ಯಾರಾದ್ರೂ ನೀರಿಗೆ ಉಪ್ಪು ಸೇರಿಸಿದ್ದಾರಾ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಡೀರಿ, ನಮ್ಮ ಮಹಾ ಸಮುದ್ರದ ನೀರು ಯಾಕೆ ಉಪ್ಪಾಗಿದೆ ಅಂತ ನೋಡೋಣ. ಅಸಲಿಗೆ ಏನಾಗುತ್ತೆ ಅಂದರೆ, ಮಳೆ ಬಂದಾಗ ಮಳೆಯ ನೀರು ಬೆಟ್ಟ ಗುಡ್ಡಗಳು ಮತ್ತು ಬಂಡೆಕಲ್ಲುಗಳನ್ನು ದಾಟಿ ಬರಬೇಕು. ಹೀಗೆ ಹರಿಯುತ್ತಾ ಬಂದ ನೀರು ಬಂಡೆಕಲ್ಲುಗಳನ್ನು ಸವಿಸುತ್ತದೆ. ಈ ಸವಿತದಿಂದ ಬಂಡೆಕಲ್ಲುಗಳಲ್ಲಿರುವ ಮಿನರಲ್ಸ್ ಮತ್ತು ಉಪ್ಪು ನದಿಗಳಿಗೆ ಸೇರುತ್ತದೆ. ನಂತರ ಈ ನದಿಗಳು ಸಮುದ್ರಕ್ಕೆ ಸೇರುತ್ತವೆ. ಅಷ್ಟೇ ಅಲ್ಲ, ಸಮುದ್ರದ ಒಳಗಿನ ಜ್ವಾಲಾಮುಖಿಗಳು ಉಪ್ಪು ಖನಿಜಗಳು ಮತ್ತು ಗ್ಯಾಸ್ಗಳನ್ನು ಸಹ ಬಿಡುಗಡೆ ಮಾಡುತ್ತವೆ. ಮತ್ತು ಸಾಗರ ತಳದಲ್ಲಿರುವ ಜಲವಿದ್ಯುತ್ ದ್ವಾರಗಳು ಸಮುದ್ರದ ನೀರಿನ ಉಪ್ಪಿನ ಅಂಶವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ನದಿಯ ನೀರು ಸಹ ಸ್ವಲ್ಪ ಉಪ್ಪಾಗಿರುತ್ತದೆ, ಏಕೆಂದರೆ ಸೂರ್ಯನ ಶಾಖವು ನೀರನ್ನು ಆವಿಯಾಗಿಸುತ್ತದೆ. ಆದರೆ ಉಪ್ಪು ಮಾತ್ರ ಅಲ್ಲೇ ಉಳಿಯುತ್ತದೆ ಮತ್ತು ಇದು ಲಕ್ಷಾಂತರ ವರ್ಷಗಳಿಂದ ನಡೆಯುತ್ತಿದೆ. ಇದು ಸಮುದ್ರದ ನೀರನ್ನು ತುಂಬಾ ಉಪ್ಪಿನಂಶಗೊಳಿಸುತ್ತದೆ. ನಿಜವಾಗಿಯೂ ಸಮುದ್ರದ ನೀರು ಸಿಹಿಯಾಗಿದ್ದರೆ ಇಡೀ ಪ್ರಪಂಚದ ಇಕೋಸಿಸ್ಟಮ್ ನಾಶವಾಗುತ್ತದೆ, ಏಕೆಂದರೆ ಸಮುದ್ರದ ಜೀವಿಗಳು ಉಪ್ಪು ನೀರಿನಲ್ಲಿ ಮಾತ್ರ ಬದುಕಬಲ್ಲವು. ಮತ್ತು ಎಲ್ಲಕ್ಕಿಂತ ದೊಡ್ಡ ಅಪಾಯ ಏನು ಅಂದ್ರೆ, ಸಮುದ್ರದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಪಾಚಿಗಳನ್ನು ಹೊಂದಿರುತ್ತದೆ. ಇವುಗಳು ಭೂಮಿಯ ಕಡೆಗೆ ಬಂದರೆ ಭೂಮಿಯ ಸಮತೋಲನವು ತುಂಬಾ ಕೆಟ್ಟದಾಗುತ್ತದೆ. ಆದ್ದರಿಂದ ಸಮುದ್ರದ ನೀರು ಯಾಕೆ ಉಪ್ಪು ಎಂದು ನಿಮಗೆ ಗೊತ್ತಾಯ್ತಲ್ಲ.